ಒಟ್ಟಾರೆ ತಮಿಳುನಾಡಿನಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಏನು DMK ಪಾರ್ಟಿಯ ಸ್ಟಾಲಿನು ಮತ್ತು ಅವ್ರ ಮಗ ಇರ್ಬೋದು, ಮತ್ತು ಅವ್ರ ಟೋಟಲ್ ಕುಟುಂಬ ರಾಜಕಾರಣ ಏನಿದೆ ಇದರಿಂದ ಬೇಸತ್ತಿದ್ದಾರೆ. ತಮಿಳುನಾಡಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಇವತ್ತು ಮಹಿಳಾ ಮೀಸಲಾತಿ ಬಿಲ್ಲು ವಿರುದ್ಧವಾಗಿ ಅವರು ಓಡಾಡಿ ಎಲ್ಲ ಕಡೆ ಕಪ್ಪು ಶರ್ಟನ್ನು ಕಪ್ಪು ಪ್ಯಾಂಟನ್ನು ಹಾಕ್ಕೊಂಡು ನಾವು ಮಹಿಳಾ ವಿರೋಧಿ ಅನ್ನೋ ಲೆಕ್ಕಾಚಾರದಲ್ಲಿ, ಮಹಿಳಾ ಬಿಲ್ಗೆ ವಿರೋಧಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇನು ಬಿಂಬಿಸ್ಕೊಂಬಂದಿದ್ದಾರೆ ಸ್ಟಾಲಿನ್ ಅವರು. ಅದಕ್ಕೆ ಹೆಣ್ಮಕ್ಳು ಪ್ರತ್ಯುತ್ತರ ಅದಕ್ಕೆ ಏನು ಕೊಡಬೇಕು ಅದನ್ನು ಚುನಾವಣೆಯಲ್ಲಿ ಕೊಡ್ತಾರೆ ಅಂತೇಳಿ ನಮ್ಮೆಲ್ಲರ ಭಾವನೆ. ತಮಿಳುನಾಡಲ್ಲಿ ಎಂಡದ ಹಾವಳಿ ಜಾಸ್ತಿ ಆಗಿದೆ, ಸಾರಾಯಿ ಅಂಗಡಿಗಳು ಜಾಸ್ತಿ ಆಗಿದೆ, ಜೊತೆಯಲ್ಲಿ ಗಾಂಜಾ ಇದೆಲ್ಲ ಹೆಚ್ಚಾಗಿ ಇವತ್ತು ಎಷ್ಟೋ ಜನ ಯುವಕರು ಸಾವನ್ನಪ್ತಾ ಇರ್ತಕ್ಕಂಥವು ತಮಿಳುನಾಡಲ್ಲಿ ಇದಾಗಿದೆ. ಅಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದು ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ, ಎಲ್ಲ ಕರಪ್ಷನ್ ಅಂತ ಇರತಕ್ಕಂಥದ್ದು. ನಮ್ಮಲ್ಲಿ ಸ್ಟಾಲಿನಿಂದ ಹಿಡಿದು, ರಾಜಯಿಂದ ಹಿಡಿದು, ಬಾಲದಿಂದ ಹಿಡಿದು, ಕನ್ನಿಮೋಳಿಯಿಂದ ಹಿಡಿದು ಎಲ್ಲರೂ ಬೇಲ್ ಮೇಲೆ ಇರ್ತಕ್ಕಂಥವ್ರು. ಅವರೆಲ್ಲ ಸಾವಿರಾರು ಕೋಟಿ ಹಗರಣಗಳನ್ನು ಮಾಡಿ ಇವತ್ತು ಬೇಲ್ ಮೇಲೆ ಇರ್ತಕ್ಕಂಥವ್ರು. ಅದಕ್ಕೆ ಜನ ಯಾವುದೇ ರೀತಿಯಾದಂಥ ಬದಲಾವಣೆ ಕಾಣ್ತಾ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ತಮಿಳ್ನಾಡಿಗೆ ಒಳ್ಳೇದಾಗಬೇಕಂದ್ರೆ ನಾವು ಈ ಸರ್ಕಾರನ ಬದಲಾಯಿಸಬೇಕಂತೇಳಿ ತೀರ್ಮಾನ ಮಾಡೋದ್ರಿಂದ ನಾವೇನು AIDMK ಮತ್ತು ನಮ್ಮ BJP ಅಲಯನ್ಸ್ ಪಾರ್ಟಿ ಇದೆ, ಅಲಯನ್ಸ್ ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಪಾರ್ಟಿಗೆ ಹೆಚ್ಚಿನ ಒಲವನ್ನು ಮತದಾರ ಬಂಧುಗಳು ನೋಡಿಸಿರೋದ್ರಿಂದ ನಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೀರಿ. ಕೋಲಾರಮ್ಮ ಒಳ್ಳೆ ರಿಸಲ್ಟ್ ಬರೋಂಥ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ತಮಿಳುನಾಡು ಡೆವಲಪ್ಮೆಂಟ್ ಆಗೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಬಯಸ್ತಾ ಇರೋದ್ರಿಂದ ಅವ್ರ ಬಯಕೆ ಏನಿದೆ ಅದನ್ನು ಈಡೇರಿಸಲಿ ಅಂತ ಹೇಳಿ ನಾನು ಈ ಮೂಲಕ ಇದು ಮಾಡ್ತೀನಿ. ನಮಗೆ ತಮಿಳುನಾಡಲ್ಲಿ ಮೋರ್ಚೆಯಿಂದ ಸ್ಟೇಟ್ಗೆ ಸಹ ಸಂಚಾಲಕರನ್ನು ಹಾಕಿದರು. ತದನಂತರ ರಾಷ್ಟ್ರದಿಂದ ನಮಗೆ ಮಧುರೆ ಸೌತ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ನಮ್ಮ NDA ಮಿತ್ರ ಪಕ್ಷದ ನಮ್ಮ BJP ಅಭ್ಯರ್ಥಿಗೆ ಪ್ರೊಫೆಸರ್ ರಾಮಶ್ರೀನಿವಾಸನ್ಗೆ ಟಿಕೆಟ್ ಕೊಟ್ಟಿದ್ದರು. ಸ್ಥಳೀಯರು ತುಂಬ ಒಳ್ಳೆಯವರು. ಅವರು ಚುನಾವಣೆಯಲ್ಲಿ MP ಎಲೆಕ್ಷನಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ರು. ಆದ್ರೂ ಮಧುರೆ ಅಂತ ಬಂದಾಗ ಅದಕ್ಕೆ ಒಳ್ಳೆಯ ರೀತಿಯಾದಂಥ ಕೆಲಸಗಳನ್ನು ಮಾಡಿದರು. ಮಧುರೆ ತಮಿಳ್ನಾಡು ಬಿಟ್ಟರೆ 2ನೇ ದೊಡ್ಡದಾದಂಥ ನಗರ. ಆ ಮಧುರೆ ನಗರ ಡೆವಲಪ್ಮೆಂಟ್ ಆಗಬೇಕು, ಅಲ್ಲಿ ಇಂಡಸ್ಟ್ರೀಸ್ ಬರಬೇಕು. ಚೆನ್ನೈ ಬಿಟ್ಟ ಮೇಲೆ ದೊಡ್ಡದಾದಂಥ ನಗರ ಮಧುರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ತುಂಬ ಸೌರಾಷ್ಟ್ರ ಅವರೆಲ್ಲ ತುಂಬ ಇರೋದ್ರಿಂದ ಅವರೆಲ್ಲನೂ BJP ಪರವಾಗಿ ಒಲವಿದ್ದಾರೆ. ಅದಾದಮೇಲೆ ನಮ್ಮಲ್ಲಿ ಬೇಕಾದಷ್ಟು ಕೆಲಸಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರೊಫೆಸರ್ ಶ್ರೀನಿವಾಸನ್ ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಭೂಮಿನಾಥನ್ನು ಮತ್ತು ಅಲ್ಲಿ ಏನು DMK ಶಾಸಕರಿದ್ದರು ಅವರೆಲ್ಲ ನಮ್ಮ ನಗರ ಪಾಲಿಕೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡು 200 ಕೋಟಿ ಗುಳುಮ್ ಮಾಡಿರ್ತಕ್ಕಂಥದ್ದು ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಎಲ್ಲಂದರೆ ಅಲ್ಲಿ ಕಸ ತುಂಬಿ ತುಳುಕ್ತಾ ಇತ್ತು ಮಧುರೆ ನಗರದಲ್ಲಿ. ಮಧುರೆ ಮೀನಾಕ್ಷಿ ಆಶೀರ್ವಾದನೂ ಅವ್ರಿಗಿಲ್ಲ ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಮಧುರೆ ಮೀನಾಕ್ಷಿ ಟೆಂಪಲ್ ಇರ್ತಕ್ಕಂಥದ್ದು, ತಿರುಪುರ ಕೊಂಡ್ರಮ್ಮ ಅಂತ ಹೇಳಿ ಏನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರ್ತಕ್ಕಂಥ ಜಾಗಗಳಲ್ಲಿ ಇವತ್ತು ಹಿಂದೂ ಅಂದರೆ ಅವರಿಗೆ ವಿರೋಧ ಸ್ಟಾಲಿನ್ ಅವ್ರಿಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದುತ್ವ, ಈ ಕುಂಕುಮ ಇಡಂಥದ್ದು, ರಾಮ ಸೀತೆ ಬಗ್ಗೆ ಅವೇಳನವಾಗಿ ಮಾತಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ನಿಜವಾದ ಹಿಂದೂಗಳು ಯಾರೂ ಈ INDA ಮಿತ್ರಕೂಟ ಏನಿದೆ ಈ ಕಾಂಗ್ರೆಸ್ ಜೊತೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ಅವ್ರಿಗೆ ಯಾರಿಗೂ ಓಟ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವೆಲ್ಲ ಹೇಳಿದ್ದೀರಿ. ಜನನೂ ಅವ್ರ ವಿರುದ್ಧವಾಗೇ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಪಕ್ಕದಲ್ಲೂ ಎಲ್ಲ ಏನು AIDMK ಕೊಟ್ಟಿದ್ರು ಆ ಕ್ಷೇತ್ರಗಳನ್ನು ಗೆಲ್ತವೆ. ತಮಿಳುನಾಡಲ್ಲಿ ಸರ್ಕಾರ ಬರುತ್ತೆ ಅಂತೇಳಿ ನಮ್ಮೆಲ್ಲರ BJP ಸರ್ಕಾರ ಇದ್ದಾಗ DK ಶಿವಕುಮಾರ್ ಮೇಕೆದಾಟು ನೀರು ತರ್ತೀವಿ ಅಂತೇಳಿ ಹೋರಾಟ ಮಾಡಿದ್ರು. ಅವಾಗ DMK ತಡೆದ್ರು ಸರ್. ಇವಾಗ ನೋಡಿದ್ರೆ DMK ಪರವಾಗಿ ಅವ್ರು ಕ್ಯಾನ್ವಾಸ್ ಮಾಡಿದ್ದಾರೆ. ಹೋಗಿ ಅಂದರೆ ಕಾಂಗ್ರೆಸ್ ನಿಲುವೇನು ಈ ವಿಚಾರದಲ್ಲಿ? ನೋಡಿ, ಯಾವತ್ತೂ ಕಾಂಗ್ರೆಸ್ ಅವರು ಚುನಾವಣೆ ಗಿಮಿಕ್ಗಳು ಮಾಡ್ತಾರೆ ವಿನಃ ಚುನಾವಣೆ ಸಂದರ್ಭದಲ್ಲಿ ನಾವು ಮೇಕೆದಾಟು ನೀರು ಕೊಡ್ತೀರಿ, ಅದು ಕೊಡ್ತೀರಿ, ಇದು ಕೊಡ್ತೀರಿ ಅಂತ ಹೇಳೋದು ಸಹಜ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಿತ್ರ ಪಕ್ಷ ಅದು ಅವ್ರಿಗೋಗಿ ಸ್ಟಾಲಿನ್ ಅವ್ರಿಗೆ ಒಪ್ಪಿಸ್ಬೋದಾಗಿತ್ತು.
ಒಪ್ಸ್ಬಿಟ್ಟು ನೋಡಿರಿ ನಮ್ಮಲ್ಲಿ ಕುಡಿಯೋ ನೀರ್ದು ಅಭಾವ ಇದೆ. ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲಿ ನೀರು ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅಂತರ್ಜಲ ಪಾತಾಳಕ್ಕೆ ಹೋಗಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಎಲೆಕ್ಷನ್ ಓಟ್ಗೋಸ್ಕರ ನೀವೇನು ಹೋಗಿ ಅಲ್ಲಿ ಅವ್ರ ಹತ್ರ ರಾಜಿ ಆಗಿ ನಮ್ಮ ಕಾವೇರಿ ವಾಟರ್ ಬೇಡ, ನೀವೇ ಇಟ್ಕೊಳ್ರಿ, ನಾವು ಮೇಕೆದಾಟು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ನೀವೇನು ಅವ್ರ ಹತ್ರ ನೀವು ರಾಜಿ ಆಗ್ತೀರಿ. ಅದೇ ರೀತಿಯಲ್ಲಿ ರಾಜ್ಯದ ಜನತೆಯ ಮತ್ತು ರೈತರ ಮೇಲೆ ಕಾಳಜಿ ಇದ್ದರೆ ನೀವು ನಿಮ್ಮ ನಿಲುವೇನಿತ್ತು, ಮೇಕೆದಾಟು ಇದು ಮಾಡಲೇಬೇಕು, ಅಲ್ಲಿ ಡ್ಯಾಮ್ ಕಟ್ಟಲೇಬೇಕು, ಕುಡಿಯೋ ನೀರು ಕೊಡಲೇಬೇಕು, ಬೇರೆ ಬೇರೆ ಜಿಲ್ಲೆಗಳಿಗೆ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಜಿಲ್ಲೆಗಳು ಕೊಡಬೇಕಂತ ನಿಮ್ಮ ಆಸೆ ಏನಿತ್ತು, ಮುಂದೆ ನೀವೇನು ಆಶ್ವಾಸನೆ ಕೊಟ್ಟು ಈ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಮಾಡಿ ಗಿಮಿಕ್ ಮಾಡಿದ್ರಿ, ಅದನ್ನು ಈಡೇರಿಸ್ಬೇಕಂದ್ರೆ ನೀವು ಸ್ಟಾಲಿನ್ ಹತ್ರ ಒಪ್ಪಿಸಿ ನೀವು ಇದು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವೇನು ಮಾಡ್ತಾಯಿದ್ರಿ, ಇದನ್ನೆಲ್ಲ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಏನೇ ಡೆವಲಪ್ಮೆಂಟ್ ಆಗಬೇಕು, ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ನಮ್ಮ ರಾಜ್ಯದ ನಾಯಕರುಗಳು ಅಶೋಕಣ್ಣರು ಇರ್ಬೋದು, ವಿಜೇಂದ್ರಣ್ಣರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಎಲ್ಲರ ಹಿರಿಯರ ನೇತೃತ್ವದಲ್ಲಿ ನಾವು ಕರ್ನಾಟಕದಲ್ಲೂ BJP ಸರ್ಕಾರ ಬರುತ್ತೆ. ಅದೇ ರೀತಿಯಲ್ಲಿ ಕೋಲಾರನಲ್ಲೂ ಒಳ್ಳೆಯ ಫಲಿತಾಂಶ ಬರುತ್ತೆ. ಇಲ್ಲಿರ್ತಕ್ಕಂಥ ಏನು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ, ನೀವು ನೋಡಿದಿರಿ, ಅಂಬೇಡ್ಕರ್ ಜಯಂತಿಗೆ ಬರದೇ ಇರ್ತಕ್ಕಂಥದ್ದು, ಮೊಬೈಲ್ಗಳಲ್ಲಿ ಮಾತಾಡೋಂಥದ್ದು, ಯಾವುದ್ಯಾವುದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ಅಲ್ಲಿ ಹಿಡಿದ್ರೆ ಇಲ್ಲಿ ಬಿದ್ದೋತಾರೆ ಕೇರ್ಫ್ರಮಿಂದ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೋಲಾರವರಲ್ಲ. ಹಂಗಿರೋದ್ರಿಂದ ಅವ್ರು ಕೋಲಾರ ಬಗ್ಗೆ ಹೆಚ್ಚಿಗೆ ಏನು ಒಲವಿಲ್ಲ. ಕೋಲಾರವ್ರು ನಾವೆಲ್ಲ ಇದ್ರಿ, ಬೇಕಾದಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದೀರಿ, ನಾವು ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ರಿ. ನಾವೇನು ಫಂಡ್ ತಂದಿದ್ದೀರಿ ಅದನ್ನೇ ಇವತ್ತು ಅವ್ರು ಗುದ್ಲಿ ಪೂಜೆಗಳು ಟೇಪ್ ಕಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಕೋಲಾರಮ್ಮನು ಅವ್ರದ್ದೇನು ಸರ್ಕಾರ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ, ಅದುವರೆಗೂ ಕೋಲಾರ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋಂಥ ಶಕ್ತಿ ಕೊಡಲಿ ಅಂತ.